ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾನು ನಿಮ್ಮ ಶಶಿ. ಮಹಿಳೆಯರೆಂದರೆ ಸಮಾಜದಲ್ಲಿ ಒಂದು ಗಣ್ಯಮಾನ ಸ್ಥಾನ ಹಾಗೂ ಮಹಿಳೆಯರ ಒಂದು ಜೀವನ ಅತ್ಯಂತ ಕಷ್ಟಕರ. ಅದನ್ನೆಲ್ಲ ಎದುರಿಸಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಹಾಗೂ ಸಮಾಜದಲ್ಲಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ಸಿಗಬೇಕೆಂದು ಈಗಲೂ ಸಕ್ರಿಯವಾಗಿ ಸಮಾಜದ ಧಾರ್ಮಿಕ ಹಾಗೂ ಇನ್ನಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿರುವಂತಹ ಮಹಿಳಾ ಸ್ಫೂರ್ತಿ ವ್ಯಕ್ತಿತ್ವದ ಸಂದರ್ಶನದಲ್ಲಿ ನಾವಿದ್ದೀವಿ. ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಸವಿತಾ ಅಮರ್ ಶೆಟ್ಟಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್, ಮಹಿಳೆ ಅಂದರೆ ಒಂದು ಶಕ್ತಿ. ಮಹಿಳೆ ನಿಮಗೆ ಗೊತ್ತಿರೋ ಹಾಗೆ ಆಡು ಭಾಷೆ ಒಳಗೆ ಮಹಿಳೆ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನೋ ಮಾತುಗಳೆಲ್ಲ ಇದ್ದಾವೆ ಮೇಡಮ್. ಸೊ ಇವತ್ತು ಮಹಿಳಾ ದಿನಾಚರಣೆ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಹಾಗೂ ಮಹಿಳೆಯರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮಹಿಳೆ ಅಂದ್ರೆ ನೀವು ಹೇಳ್ದಂಗೆ ಇದು ಮಹಿಳೆ ಒಂದು ಶಕ್ತಿ. ಆ ಮಹಿಳೆ ಶಕ್ತಿ ಅಂದ ತಕ್ಷಣ ನಾವು ಒಂದು ದೇವಿ ಸ್ವರೂಪಿಣಿಯನ್ನ ಕಾಣ್ತೀವಿ. ಆ ಮಹಿಳಾ ಶಕ್ತಿ ಅಂತ ಅನ್ನೋದು ಯಾಕೆ ಬಂದದಂದ್ರೆ ಮಹಿಳೆ ಅದು ಮಲ್ಟಿ ಟ್ಯಾಲೆಂಟೆಡ್ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಮನೇಲಿ ಇರ್ಬೋದು, ಹೊರಗಡೆ ಇರ್ಬೋದು. ನೀವು ಯಾವ ಟಾಸ್ಕ್ ಕೊಟ್ಟರು ಮಾಡಿ ಅದನ್ನು ಸಾಧನೆ ಮಾಡಿ ಅದನ್ನು ಗುರಿ ಮುಟ್ಟುವಂಥ ಶಕ್ತಿ ಮಹಿಳೆಯಲ್ಲಿದೆ. ಯಾಕಂದ್ರೆ ಪ್ಯಾರಲಲ್ ಆಗಿ ಮನೇನು ಸಂಭಾಳಿಸಿ ಮಕ್ಕಳು ಗಂಡು ಒಂದು ಕುಟುಂಬನ ನಿರ್ವಹಣೆ ಮಾಡ್ತಾ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳಾಗಿರ್ಬೋದು, ಅವರ ವೃತ್ತಿಯಲ್ಲಿರ್ಬೋದು, ಆ ಎರಡನ್ನೂ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗುವಂಥ ಏನದ ಆ ಶಕ್ತಿ ಅದ, ವಿಶೇಷವಾದಂಥ ಶಕ್ತಿ ಹೇಳ್ಬೋದು. ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾತ್ ಹೋದ್ರೆ ಮಾತಾಡಬೇಕಂತಂದ್ರೆ ಅದನ್ನ ಬಹಳ ಟೈಮ್ ಬೇಕಾಗ್ತದೆ. ಅಂದ್ರೆ ಅದಕ್ಕೆ ವರ್ಡ್ಸ್ ಎಕ್ಸ್ಪ್ಲನೇಷನ್ ಅನ್ನೋದನ್ನ ಎಷ್ಟು ಹೇಳಿದ್ರು ಕಡಿಮೆ ಅದ. ಅದಕ್ಕೆ ನಾವು ಒಂದೇ ರೂಪದಲ್ಲಿ ಹೇಳ್ಬೋದಂದ್ರೆ ಮಹಿಳಾ ಶಕ್ತಿ ಅಂದ್ರೆ ವುಮೆನ್ ಪವರ್ ಅಂತ ಹೇಳ್ತೀವಿ ನಾವು. ಸೊ ಅದು ಬಹಳ ಅದ್ಭುತವಾದಂತ ಶಕ್ತಿ. ದೇವರು ಅದನ್ನ ಸಹನ ರೀತಿಯಲ್ಲೂ ಕೊಟ್ಟಿದ್ದಾನೆ. ನೀವು ಹೇಳಿದ್ರಿ ಒಲಿದರೆ ಮಾರಿ ಅಂತ ನೀವು ಹೇಳಿದ್ರಿ. ಸೊ ಅಂದ್ರೆ ಅಷ್ಟೇ ಅವ್ರಿಗೆ ಆ ತಾಳ್ಮೆನೂ ಕೊಟ್ಟಿದ್ದಾರೆ. ಆ ಒಂದು ಎದುರು ದುಷ್ಟ ಶಕ್ತಿ ಬಂದ್ರು ಅದನ್ನ ಎದುರಿಸುವಂತ ಉಗ್ರ ರೂಪ ತಾಳಿ ಎದುರಿಸುವಂತ ಶಕ್ತಿನೂ ದೇವ್ರು ಕೊಟ್ಟಿದ್ದಾರೆ. ತಾಳ್ಮೆ ಕಟ್ಟೆ ಹೊಡೆದ್ರೆ ಏನ್ ಬೇಕಾದ್ರೆ ಆಗ್ಬೋದು ಅಂತ. ಸೊ ಮೇಡಮ್, ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ. ಮೇಡಮ್, ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ನೀವು ಏನ್ ಸಲಹೆಯನ್ನ ಕೊಡಲಿಕ್ಕೆ ಇಷ್ಟಪಡ್ತೀರಿ? ನಾನು ಮಹಿಳೆಯರಿಗೆ ಒಂದೇ ಏನಂದ್ರೆ ಕಿಮ್ಮತ್ ಹೇಳೋದು, ನೀವು ಅಬಲೆ ಅಲ್ಲ ಸಬಲೆ. ಯಾಕಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಅದ. ಮನಸ್ಸು ಮಾಡಿದರೆ ಯಾವ ಕೆಲಸನೂ ನಾವು ಸಾಧನೆ ಮಾಡಿ ನಾವು ತೋರಿಸ್ಬಹುದು ಅನ್ನೋದನ್ನ ಮಹಿಳೆ ಇವತ್ತು ಎಲ್ಲ ಒಳಗೂ ಮಾಡಿ ತೋರಿಸಿದ್ದಾರೆ. ಅಂದ್ರೆ ಆಡು ಮುಟ್ಟದ ಗಿಡವಿಲ್ಲ ಸೊಪ್ಪು, ಅದೇ ಯಾವ್ದು ಗಿಡ ಮುಟ್ಟದ ಇರುವಂತದ ಗಿಡನೆಲ್ಲ ಆಡು. ಮಹಿಳೆಯರಿಗೆ ಯಾವ ನೀವು ಏನ್ ಕ್ಷೇತ್ರ ಕೊಟ್ಟರು ಅಲ್ಲಿ ಸಾಧನೆ ಮಾಡದೆ ಇರುವಂತ ಮಹಿಳೆಯರಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಮಹಿಳೆಯರು ನಿಮ್ಮಲ್ಲಿ ಆ ಆತ್ಮಸ್ಥೈರ್ಯ ಶಕ್ತಿ ಏನದ ಅದನ್ನ ನೀವು ಹೊರಗೆ ತೆಗಲಾರ್ದ ಯಾರಿಗೂ ಅದನ್ನ ತಗೊಂಡ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ನಿಮ್ ಶಕ್ತಿ, ನಿಮ್ ಪವರ್ನ ನೀವು ಯಾವಾಗ ಯೂಸ್ ಮಾಡ್ಬೇಕು, ಅದನ್ನ ಯಾವಾಗ ತಗೊಂಡ್ ಬರ್ಬೇಕು, ಅದನ್ನ ಯಾವಾಗ ಗುರಿ ಮುಟ್ಟಬೇಕು ಅನ್ನೋದ ನಿಮ್ಮ ಆತ್ಮ ವಿಶ್ವಾಸ, ನಿಮ್ಮ ಧೈರ್ಯ ಏನದಲ್ಲ ಅದನ್ನ ಹೊರಗೆ ತಗೊಂಡ್ ಬಂದು ನಿಮ್ಮ ಗುರಿ ಮುಟ್ಟುವಂತ ಸಾಧನೆ ನಿಮ್ಮೆಲ್ಲದ ಆ ಶಕ್ತಿ ತೋರಿಸ್ರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮೇಡಮ್, ನೀವು ಹೇಳಿದ್ರಿ ಮಹಿಳೆ ಆಡುಮುಟ್ಟದ ಸೊಪ್ಪಿಲ್ಲ, ಮಹಿಳೆಯರ ಸಾಧನೆ ಮಾಡೋದ ಕ್ಷೇತ್ರ ಇಲ್ಲ ಅಂತೇಳಿ. ಮೇಡಮ್, ನೀವು ರಾಜ್ಯದ ರೇಷ್ಮೆ ನಿಗಮದ ಮೊದಲ ಮಹಿಳಾ ಅಧ್ಯಕ್ಷರಾಗ್ತೀರಿ ನೀವು. ಸೊ ಅದು ಎಲ್ಲರಿಗೂ ಹೆಮ್ಮೆ ಪಡುವಂತ ವಿಷಯ. ಆ ಸಂದರ್ಭ, ಆ ಅನುಭವ ಹೇಗಿತ್ತು ಮೇಡಮ್ ನಿಮ್ಗೆ? ನಿಜವಾಗ್ಲೂ ಅದ ಏನಂದ್ರೆ ನನಗ ನಮ್ಮ BJP ಪಾರ್ಟಿ ಎಲ್ಲ ಮುಖಂಡರಿಗೆ ನಾನು ಕೃತಜ್ಞತೆ ಹೇಳಬೇಕು ಮತ್ತು ಅದು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ನನಗೊಂದು ಅವಕಾಶ ಕೊಟ್ಟರು. ರೇಷ್ಮೆ ಮಾರಾಟ ಮಂಡಳಿಯ ನಿಗಮದ ಅಧ್ಯಕ್ಷ. ಅದನ್ನು ಒಂದು ಹೇಳ್ಕೊಳ್ಳಿಕ್ಕೆ ಇನ್ನೊಂದು ಖುಷಿ ಏನು ಅನ್ನಿಸ್ತದೆ ಅಂದ್ರೆ, ಆ ನಿಗಮ ಮಂಡಳಿಗೆ ಸುಮಾರು 42-45 ವರ್ಷ ಆದರೂ ಯಾರು ಮಹಿಳೆಯರ ಅಧ್ಯಕ್ಷರಾಗಿಲ್ಲ. ಸೊ ಪ್ರಪ್ರಥಮ ಮಹಿಳಾ ಅಧ್ಯಕ್ಷ ಅನ್ನೋದು ನನಗೊಂದು ಹೆಗ್ಗಳಿಕೆ ಮತ್ತು ಅಲ್ಲಿ ಕೆಲಸ ಮಾಡಲಿಕ್ಕೆ ನನಗೊಂದು ದೊಡ್ಡ ಸ್ಫೂರ್ತಿಯನ್ನು ಸಿಕ್ತು. ಅದಕ್ಕೆ ಕೆಲಸ ಮಾಡುವಂಥ ಹುಮ್ಮಸ್ಸು ಸಿಕ್ತು. ಬಸವಣ್ಣನವ್ರು ಹೇಳಿದಾಗ 12ನೇ ಶತಮಾನದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ, ಮಹಿಳೆಯರು ಮುಂದೆ ಬರಬೇಕು, ಅವರ ಸಮಾನತೆ ಅಂತೇಳಿ ಬಸವಣ್ಣನ ಹೋರಾಡಿದ್ರು ಕೂಡ ನಮ್ಮ ನಿಗಮ ಮಂಡಳಿಯ 42-45 ವರ್ಷ ಆದರೂ ಅಲ್ಲಿ ಮಹಿಳಾ ಸ್ಥಾನ ಸಿಕ್ಕಿರಲಿಲ್ಲ. ಅದು ನನ್ನಿಂದ ಶುರುವಾಯಿತು. ಬಸವಣ್ಣನವರು ಅಂದಾಗ ನಾನು ಬಹಳ ನೆನೆಸ್ಕೊಂಡೆ. ಆ ಒಂದು ಅವಧಿಯಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ ಒಂದು ಖುಷಿ. ಯಾವ ಅವಧಿ ಮೇಡಮ್? ಅದು 2019 ನಮ್ದು ಏನು 20 ಸರ್ಕಾರ ಬಂತು, ಅವಾಗೆಲ್ಲ ನಿಗಮ ಮಂಡಳಿಯ ಅಧ್ಯಕ್ಷ ಸುಮಾರು 3 ವರ್ಷ ಕಾಲ ನನಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು.
ಆ ಒಂದು ನಿಗಮದ ಅಧ್ಯಕ್ಷತೆಯಲ್ಲಿ ಮಾಡಿದಾಗ ನನಗೆ ಬರುವಂಥ ವಿಸ್ತರಣೆ ಏನಂತಂದ್ರೆ ರೈತರು ಬರ್ತಾ ಇದ್ರು, ಸಿಲ್ಕ್ ಇಂಡಸ್ಟ್ರಿ ಅಂದ್ರೆ ಕ್ಷೇತ್ರದ ವ್ಯಾಪ್ತಿ, ಅದು ರೈತರ ಜೊತೆಗೆ ಸಿಲ್ಕ್ ಇಂಡಸ್ಟ್ರಿ ಅಂದ್ರೆ ರೀಲರ್ಸ್ ಬರ್ತಾ ಇದ್ರು, ಟ್ವಿಸ್ಟರ್ಸು, ಡೈಯಿಂಗ್ದವ್ರದ್ದು, ಆಮೇಲೆ ವೀವರ್ಸು. ಸೊ ಆಮೇಲೆ ಮಾರ್ಕೆಟ್, ರಿಟೇಲ್ ಏನೇನು ಇವು ಬರ್ತಾವೆ, ಮಾರ್ಕೆಟಿಂಗ್ ಎಲ್ಲ ಇದು ನಮ್ಮ ವ್ಯಾಪ್ತಿ ಬರುವಂಥದ್ದು. ಅಂದರೆ ನನಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು ಮತ್ತು ರೈತರ ಜೊತೆ ನನಗೆ ಹೆಚ್ಚಿನ ಒಡನಾಟ ಆಗಿರೋದ್ರಿಂದ ಈ ಒಂದು ರೇಷ್ಮೆ ಬೆಳೆಯುವುದರಲ್ಲಿ ನಾನು ರೈತರ ಮಹಿಳೆಯರನ್ನ ಇದರ ಹೊರಗೆ ತೊಗೊಂಡು ಬಂದೆ, ನಮ್ಮ ಉತ್ತರ ಕರ್ನಾಟಕ ಎಸ್ಪೆಷಲಿ. ನಾನು ಒಂದು ಅಧ್ಯಕ್ಷ ಆದಮೇಲೆ ಎಲ್ಲರಿಗೂ ಆ ಕಡೆ ದಕ್ಷಿಣ ಕರ್ನಾಟಕದವ್ರಿಗೆಲ್ಲ ಆಶ್ಚರ್ಯ ಆಯ್ತು, ಇವರು ಉತ್ತರ ಕರ್ನಾಟಕದವರು ರೇಷ್ಮೆ ಹೆಂಗ ಗೊತ್ತಿಲ್ಲ, ಅಲ್ಲಿ ಇವ್ರು ಹೆಂಗ್ ನಿಭಾಯಿಸ್ತಾರೆ ಅಂತೇಳಿ. ಹೇಗ್ ನಿಭಾಯಿಸ್ತಾರೆ ಅಂತ ಏನ್ ಅವ್ರ ಒಂದು ಚಾಲೆಂಜ್ ಆಗಿದೆ, ಅದೇ ನಮಗೊಂದು ಸ್ಫೂರ್ತಿ. ಚಾಲೆಂಜ್ ಆಗಿ ತಗೊಂಡಿದ್ದೇನೆ, ಸಾಧನೆ ಮಾಡಿ ಕೆಲಸ ತೋರಿಸ್ಬೇಕು ಅಂತ ಮೊದಲ ಮೆಟ್ಟಿಲು ಮೇಡಮ್ ಅದು ನನಗೆ ಅಧ್ಯಕ್ಷ ಸ್ಥಾನ ಸಿಕ್ಕ ನಂತರ ಒಂದಿನಾನು ನಾನು ವೇಸ್ಟ್ ಮಾಡ್ಲಾರ್ದೆ, ಇವನ್ ಕೋವಿಡ್ ಟೈಮಲ್ಲಿ ಆದ್ರೂ ಕೂಡ ಇಡೀ ರಾಜ್ಯವನ್ನ ಸುತ್ತಾಡಿ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡುವಂಥದ್ದಾಗಿರ್ಬೋದು, ರೈತರಿಗೆ ಒಂದು ಸರಿಯಾದವರಿಗೆ ಆ ಕೋವಿಡ್ ಇದ್ರೂ ಕೂಡ ಅವರಿಗೆ ಒಂದು ಸರಿಯಾದ ಅಂದ್ರೆ ಯಾವುದು ರೇಟ್ ಅಷ್ಟು ಯಾವಾಗೂ ಕೊಟ್ಟಿರ್ಲಿಲ್ಲ, ರೈತರಿಗೆ ಸರಿಯಾದ ಬೆಲೆ ಕೊಡೋದ್ರ ಜೊತೆ ಇರ್ಬೋದು, ರೀಲಿಂಗ್ ಇರ್ಬೋದು, ಆಮೇಲೆ ವೀವರ್ಸಿಗೆ ಹೆಚ್ಚಿನ ಒತ್ತು ಕೊಟ್ಟು ಅವರಿಗೆ ಕೆಲಸ ಕೊಡಿಸುವಂಥದ್ದು ಇರ್ಬೋದು. ಸೊ ಸಾಕಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು. ಅದಕ್ಕೆ ಏನಂದ್ರೆ ರೇಷ್ಮೆ ಮಾರಾಟ ಮಂಡಳಿ ನಿಗಮದ ಅಧ್ಯಕ್ಷತೆ ಸ್ಥಾನ ವಹಿಸ್ಕೊಂಡಿದ್ದಕ್ಕೂ, ನಾನು ಕೆಲಸ ಮಾಡಿದ್ದಕ್ಕೂ ನನ್ನ ಸಾರ್ಥಕತೆ ನಾನು ನನ್ನ BJP ಮುಖಂಡರ ಹಿರಿಯರಿಗೂ ಎಲ್ಲರಿಗೂ, ಪ್ರಹ್ಲಾದ್ ಜೋಶಿ ಅವರು ಇರ್ಬೋದು, ಯಡಿಯೂರಪ್ಪರವರಾಗಿರ್ಬೋದು, ಎಲ್ಲ ನನ್ನ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಬಹಳ ಒಂದು ಒಳ್ಳೆಯ ಅವಕಾಶ ಮತ್ತು ಅನುಭವ. ಹೆಣ್ಮಕ್ಳಿಗೆ ಯಾವ ನೀವು ಏನು ಸ್ಥಾನಮಾನ ಹೇಳಿದ್ದೆಲ್ಲ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ಮಾಡಿ ತೋರಿಸುವಂಥ ಸಾಮರ್ಥ್ಯ ಇದೆ ಅಂತ ತೋರಿಸ್ಕೊಡ್ಲಿಕ್ಕೆ ನನಗೊಂದು ಅವಕಾಶ ಕೊಟ್ಟರು. ಮೇಡಮ್, ನೀವು ಹೇಳ್ತಾ ಕೋವಿಡ್ ಬಂತು ಅಂತ ಹೇಳಿದ್ರಿ. ಸೊ ಈ ಕೋವಿಡ್ ಅಲ್ಲಿ ನೀವು ಅನುಭವಿಸಿರುವಂತಹ ಅಂದ್ರೆ ಜನಸಾಮಾನ್ಯರಿಗೂ ಹಾಗೂ ಈ ರೈತರಿಗೆ ಮೇಡಮ್ ನೀವು ಯಾವ ರೀತಿ ಸಹಾಯ ಹಸ್ತ ಚಾಚಿದ್ರಿ ಅಂತ ಆ ಟೈಮಲ್ಲಿ? ಅದು ಒಂದು ಕೋವಿಡ್ ಟೈಮ್ ಹೇಳಿದ್ರೆ ಎಲ್ಲರಿಗೂ ಅದೊಂದು ಭಯಾನಕ ವಾತಾವರಣ. ಆಮೇಲೆ ವಿಶೇಷವಾಗಿ ರೈತರ ಸಂಕಷ್ಟ ಅಂತೂ ನೀವು ಕೇಳಿದ್ರಿ. ಟೊಮೆಟೊನ ರಸ್ತೆಗೆ ಇಳಿದಿರೋದು, ಮೆಣಸಿನ್ಕಾಯಿನ ಚಂದ ರೋಡಿಗೆ ಚೆಲ್ಲಿರುವಂಥದ್ದು, ಹಾಲುಗಳ ಸಮೇತ ಗಟರ್ಗಳನ್ನ ಚೆಲ್ಲಿದ್ರು. ಸೊ ಇಂಥ ರೈತರ ಸಂಕಷ್ಟಗಳನ್ನ ನಾವೆಲ್ಲ ನೋಡಿದ್ವಿ. ಬಟ್ ನಾವು ರೇಷ್ಮೆ ಒಂದು ಬೆಳೆಗಾರರಿಗೆ ಅವ್ರಿಗೆ ಬೆನ್ನೆಲುಬಾಗಿ ನಾವು ನಿಂತುಕೊಂಡು ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಗೊಂಡು ಬಂದ್ಬಿಟ್ಟು ಅವಾಗ ಅವ್ರಿಗೆ 300-400 ಯಾವಾಗೂ ರೇಟ್ ಪರ್ KG ಅಂದ್ರೆ ಏನು ಕಪೂನ್ಸ್ ಗೂಡುಗಳಂತ ಹೇಳ್ತೇವೆ, ರೇಷ್ಮೆ ಗೂಡು ಪ್ರತಿ KGಗೂ ಬಹಳ ಅಂದ್ರೆ 300, 350, 400 ಇತ್ತು, 500. ನಾವು ಅದನ್ನ ಒಂದು ಬೆಂಬಲ ಬೆಲೆ ತಗೊಂಡು ಎಲ್ಲಿವರೆಗೂ ಹೋಯ್ತು ಅಂದ್ರೆ ರೆಕಾರ್ಡ್ ಆಯ್ತು, ಇದು ಹಿಸ್ಟ್ರಿ ಆಯ್ತು. ಅಂದ್ರೆ ರೈತರ ಗೂಡುಗಳನ್ನ ವಿಶೇಷ ಅನುದಾನ ತಗೊಂಡು ಬಂದು ನೀವು ಎಲ್ಲಿ ಹೋಗ್ಬೇಡ್ರಿ, ಗೂಡುಗಳನ್ನ ಕೇಳ್ ಮಾಡಿದೆ. ಅದಕ್ಕಂದ್ರೆ ಬಂಗಾರ ಅಂತ ಹೇಳ್ತೀವಿ ನಾವು. ರೇಷ್ಮೆ ಅಂದ್ರೆ ಇದು ಬಂಗಾರ ಇದ್ದಂಗೆ. ಅದು ಕರ್ನಾಟಕದಲ್ಲಿ ಇದು ರೇಷ್ಮೆ ಬೆಳೆಯುವಂತ ನಾಡು. ಈ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಪ್ರಥಮ ಸ್ಥಾನ ಇದೆ. ಆಮೇಲೆ ನಾವು ಹೇಳುದು ವಾರಣಾಸಿದಲ್ಲಿ ದಟ್ ಏನಂತ ಹೇಳ್ತೀವಿ ನಾವು, ಅದಕ್ಕೆ ರೇಷ್ಮೆ ವಾರಣಾಸಿ ಸೀರೆಗಳನ್ನ ನಾವು ನೇಯುದಂದ್ರೆ ಅಲ್ಲಿ ಬನಾರಸಿ ಸಾರಿಗಳು. ಆ ಬನಾರಸಿ ಸಾರಿ ನೇಯ್ಬೇಕಂದ್ರೆ ನಮ್ ಕರ್ನಾಟಕದ ರೇಷ್ಮೆನೇ ಬೇಕು. ಸೊ ಇಂಥ ಬೇಡಿಕೆ ಇರುವಂತ ರೇಷ್ಮೆ ಅಲ್ಲಿ ನಾವು ಅವ್ರನ್ನ ರೇಷ್ಮೆ ರೈತರನ್ನೆಲ್ಲ ನಾವು ಯಾವ್ದಕ್ಕೂ ಇದಕ್ಕೆ ಕುಂದುಕೊರತೆಗಳು ಆಗ್ಬಾರ್ದು ಅಂತೇಳಿ ವಿಶೇಷತೆ ಏನಂದ್ರೆ ಅಲ್ಲಿ ಆಫೀಸ್ ವರ್ಕರ್ಸ್ನೆಲ್ಲ ಇನ್ನೂ ಎಕ್ಸ್ಟ್ರಾ ತಗೊಂಡು ಅವ್ರಿಗೆಲ್ಲ ವಿಶೇಷ ಅನುದಾನ ನೀವು ನಂಬ್ತಾರೆ ಬಿಡ್ತಾರೆ. ಕೋವಿಡ್ ಟೈಮ್ನಲ್ಲಿ ಪ್ರತಿ KGಗೆ 900-1000 ರೂಪಾಯಿ ತನಕ ನಾವು ಹೋದ್ವಿ. ಸೊ ಅವ್ರು ವರ್ಷದಲ್ಲಿ 6 ತಿಂಗಳಲ್ಲಿ ತೆಗಿಬೇಕಾಗಿದೆ, ನಾವು ಒಂದ್ ತಿಂಗಳಲ್ಲಿ ಅವ್ರಿಗೆ ಬೆಲೆಗಳನ್ನ ಕೊಟ್ಟು ಇನ್ನೂ ಹುಮ್ಮಸ್ ಕೊಟ್ಟು ಇದರಲ್ಲಿ ಕುಂತು. ಆಮೇಲೆ ಇನ್ನೊಂದು ವಿಶೇಷತೆ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಉತ್ತರ ಕರ್ನಾಟಕದಲ್ಲಿ ನಾವು ಇವರ ರೇಷ್ಮೆ ಬೆಳೆದಿಲ್ಲ ಗೊತ್ತಿಲ್ಲ ಅಂತಂದ್ರೆ ಆ ಟೈಮ್ದಲ್ಲಿ ಉತ್ತರ ಕರ್ನಾಟಕದಿಂದ ಒಂದಿಷ್ಟು ಮಹಿಳೆಯರನ್ನ ನಾವು ತಗೊಂಡು ಬಂದಿವಿ ಹೊರಗೆ. ರೈತ ಮಹಿಳೆ ಅಂತೇಳಿ ಇದೇ ಮಹಿಳಾ ದಿನಾಚರಣೆಯಾಗಿ 2022ರಲ್ಲಿ ರೈತ ಮಹಿಳೆ ಅಂತೇಳಿ ಈ ರೇಷ್ಮೆ ಬೆಳೆಗಾರರಲ್ಲಿ ವಿಶೇಷ ಸಂದರ್ಶನ ಮಾಡಿಸಿದ್ದು ಅದು ಹೆಮ್ಮೆಯ ಒಂದಾಗಿದೆ. ಅದು ಕೋವಿಡ್ ಟೈಮ್ನಲ್ಲಿ ತಾಂತ್ರಿಕ ಏನ್ ಸಲಹೆಗಾರರು ಏನು ಆಫೀಸರ್ಸ್ ಇದ್ದಾರೆ, ಫೀಲ್ಡ್ ಆಫೀಸರ್ಸ್, ಅವ್ರ ಮುಖಾಂತರ ಫೋನ್ ಮುಖಾಂತರ ಅವ್ರಿಗೆ ಸಲಹೆಗಳು ಕೊಟ್ಟು ಯಾವ ತರ ಅದನ್ನ ಗಿಡ ಹಚ್ಚಬೇಕು, ಯಾವ ತರ ಅದನ್ನ ಶೆಡ್ಗಳನ್ನ ಮಾಡಬೇಕು, ಫೋನ್ ಮುಖಾಂತರ ಡೈರೆಕ್ಷನ್ ಕೊಟ್ಟು ಯಶಸ್ವಿ ರೈತ ಮಹಿಳೆ ಆಗಿರುವಂತ ಹೆಗ್ಗಳಿಕೆ ತಂದಿರುವಂತದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ ಇದರಲ್ಲಿ ಕೋವಿಡ್ ಸಮಯದಲ್ಲಿ. ಮೇಡಮ್, ಇದು ಮುಂದುವರಿತಾ ಹೋದ್ರೆ ಮೇಡಮ್, ಈಗ ನೀವು ಒಂದು ಮಹಿಳೆ ಆಗಿರೋದ್ರಿಂದ ಮಹಿಳೆ ಸ್ವಾವಲಂಬಿ ಆಗಬೇಕು, ಅವಳು ಸ್ವ ಉದ್ಯೋಗಿ ಆಗಬೇಕಂತ ಹೇಳಿದಾಗ ಗ್ರಾಮೀಣ ಭಾಗದಲ್ಲಿ ತಾವು ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಮೇಡಮ್? ಇದ್ರ ಬಗ್ಗೆ ಅದ್ರ ಬಗ್ಗೆ ನಂಗೆ ಹೇಳ್ಬೇಕಂದ್ರೆ ಬಹಳ ಖುಷಿ ಅನ್ನಿಸ್ತದ. ಯಾಕಂದ್ರೆ ನಾನು ಒಂದು ಮಹಿಳೆಯಾಗಿ
ನಾನು ಹಂಗೆ ಸುಮ್ಮನೆ ಕೂತ್ಕೊಂಡಿದ್ರೆ ಯಾಕಂದ್ರೆ ವೆಲ್ ಸೆಟಲ್ಡ್ ಫ್ಯಾಮಿಲಿ, ಅಲ್ಲಿ ನಮ್ಗೇನು ನೀಡ್ಸ್ ಇರುವುದಿಲ್ಲ, ಯಾವ ಅವಶ್ಯಕತೆ ಇರುವುದಿಲ್ಲ. ಆದರೆ ನನ್ನ ತಂದೆ ನನಗೆ ತಾಯಿ ಬೆಳೆಸಿರುವಂಥ ರೀತಿ ಏನಂದ್ರೆ, ನೀವು ಏನು ಮಾಡ್ತೀರಿ ನಿಮ್ಮ ಮುಷ್ಟಿಯಲ್ಲಿ ಇರ್ತದೆ, ನಿಮ್ಮ ದುಡುಕಿ ನಿಮ್ಮ ಕೈಯಲ್ಲಿ ಇರ್ತದೆ, ನಿಮ್ಮ ಮಕ್ಕಳಿಗಾಗಿ ಒಂದು ಮಾಡುವಂಥ ಸಾಮರ್ಥ್ಯ ನೀವು ಬೆಳೆಸ್ಕೊಳ್ಳಿ ಅನ್ನೋ ಒಂದು ನಮಗೆ ಒಂದು ಮಾರ್ಗದರ್ಶನ, ನಮಗೊಂದು ಸಂಸ್ಕಾರ, ಒಂದು ಸಂಸ್ಕೃತಿ ಕಲಿಸಿರುವಂಥ ನಮ್ಮ ತಂದೆ ತಾಯಿ. ಅದೇ ರೀತಿ ಗಂಡನ ಮನೆಗೆ ಬಂದು ಕೂಡ ಅತ್ತೆ ಮಾವ ಅದೇ ಸಪೋರ್ಟಿವ್ ಆಗಿ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ, ಪುಣ್ಯ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಸೊ ಅದಕ್ಕೆ ಆ ಒಂದು ಈ ನಿಟ್ಟಿನಲ್ಲಿ ಅಂತಂದ್ರೆ ಎಲ್ಲ ಅತ್ತೆ ಮಾವ ನಮ್ಮ ಮನೆಯ ಗಂಡಂದು ಎಲ್ಲರದ್ದು ಸಪೋರ್ಟ್ ಇರೋದ್ರಿಂದ, ಒಂದು ನಾನು ಕಂಪ್ಯೂಟರ್ ಕಲ್ತಿರೋದ್ರಿಂದ, MCA ಕಲ್ತಿರೋದ್ರಿಂದ ಕಂಪ್ಯೂಟರ್ದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅದರ ಕ್ಲಾಸ್ ಹೇಳ್ತಾ, ಸಿ ಲ್ಯಾಂಗ್ವೇಜಸ್ ಎಲ್ಲ ಹೇಳ್ತಾ, ಅದು ಒಂದು ಸಣ್ಣದ ಒಂದು ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿ ಮಹಿಳೆಯರಿಗಾದ್ರೆ ಏನಾದರೂ ಮಾಡಬೇಕಲ್ಲ ಅನ್ನೋ ಒಂದು ತುಡಿಕೆ ನನ್ನಲ್ಲಿ ಇತ್ತು. ಅದು ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ. ಸೊ ಗ್ರಾಮೀಣ ಮಹಿಳೆಯರಿಗೆ ನಾವು ಇವತ್ತಿನ ದಿವಸದೊಳಗೆ ಮಹಿಳೆಯರಿಗೆ ಬಹಳ ಎಕ್ಸ್ಪೋಜರ್ ಸಿಕ್ಕಿದೆ. ಸೊ ಎಲ್ಲ ಕಡೆ ಹೋಗುವಂಥ ಅವಕಾಶಗಳು ಸಿಕ್ಕಿದಾವೆ. ಬಟ್ ಅವಾಗಿಂದ 10-15 ವರ್ಷದ ನಾವು ಹಿಂದೆ ಹೋದ್ರೆ ಅವಾಗ ಅವಕಾಶಗಳು ಅಷ್ಟು ಇರ್ತಿರ್ಲಿಲ್ಲ. ಮಹಿಳೆಯರು ಮನೆಯಿಂದ ಹೊರಗೆ ಬರೋದು ಅಷ್ಟು ಕಷ್ಟ ಆಗ್ತಿತ್ತು. ಅದು ಊರಿಂದ ಬಿಟ್ಟು ಊರಿಗೆ ಬಂದು ಯಾವುದೋ ಒಂದು ತರಬೇತಿ ತಗೋಬೇಕು, ನಾನು ಏನೋ ಒಂದು ಸ್ವಉದ್ಯೋಗ ಆಗ್ಬೇಕಾದ್ರೆ ಅವಳ ಕನಸಿನ ಮಾತಾಗಿತ್ತು. ಅವಾಗ ನಾನು ಏನು ಮಾಡ್ತೀನಿ, ನಾವೇ ಅವ್ರು ಇದ್ದೆಲ್ಲ ನಾವು ಹೋದ್ರೆ ಹೇಗಾಗುತ್ತೆ. ಸೊ ನಾನು ಅದೇ ಗ್ರಾಮೀಣಗಳಿಗೆ ಹೋಗಿ ನಾನು 2010ರಲ್ಲಿ ಅಟ್ ಅ ಟೈಮ್ 16 ಹಳ್ಳಿಯೊಳಗೆ ಧಾರವಾಡದಾಗ ಮಹಿಳೆಯರಿಗೆ ಒಂದು ಮಹಿಳಾ ಸ್ವಾವಲಂಬನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಶಸ್ವಿಯಾಗಿ 3-6 ತಿಂಗಳಲ್ಲಿ 5,000 ಹೆಣ್ಮಕ್ಳನ್ನ ಟ್ರೈನಿಂಗ್ ಕೊಟ್ಟಿದ್ದು. ಸೊ ನನಗೊಂದು ಹೆಮ್ಮೆ ಅನ್ನಿಸ್ತದೆ ಇಲ್ಲಿವರೆಗೆ. ಅಂದ್ರೆ ಅವ್ರಿಗೆ ಕರಕುಶಲತೆ ಇರ್ಬೋದು, ನಿಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಪ್ರಕಾರ ನೀವು ಏನಂದ್ರೆ ನಿಮ್ಮ ಕಲೆ ಏನದ ಅದನ್ನ ನೀವು ಹೊರಗೆ ತಗೊಂಡು ಬನ್ನಿ. ನೀವು ಸ್ವ ಉದ್ಯೋಗ ಮನೆಯಲ್ಲೇ ಕುತ್ಕೊಂಡು ಆದ್ರೂ ಮಾಡಿ ಅಥವಾ ಮನ್ಯಾಗ ಅವಕಾಶ ಕೊಟ್ಟರೆ ಹೊರಗೆ ಬಂದು ಮಾಡಿ ಅಂತ ಅನ್ನೋ ಒಂದು ಆತ್ಮಸ್ಥೈರ್ಯವನ್ನ ತುಂಬ ವರ್ಕ್ಶಾಪ್ಗಳನ್ನ ಮಾಡ್ತಾ, ಅವರಿಗೆ ಕರಕುಶಲ ತರಬೇತಿಗಳನ್ನ ಮಾಡ್ತಾ, ಮತ್ತು ಇನ್ನೂ ಅಂದ್ರೆ ಹೆಚ್ಚಿನ ಅವ್ರಿಗೆ ಏನಂದ್ರೆ ಆರೋಗ್ಯದ ಬಗ್ಗೆ ಅದನ್ನು ಹೇಳ್ಕೊಳ್ಳಕ್ಕೆ ಯಾರಿಗಾಗಲ್ಲ ಗಂಡನ ಮನೆಯಲ್ಲಿ. ಸೊ ಸಂಕುಚಿತ ಸ್ವಭಾವ ಇರ್ತದೆ. ಸೊ ಡಾಕ್ಟರ್ಸ್ಗಳು ಕರ್ಕೊಂಡು ಹೋಗಿ ಅವ್ರ ಜೊತೆ ಸಮಾಲೋಚನೆಗಳು ಮಾಡ್ತಾ, ಸೊ ಈ ರೀತಿ ನನಗದು ಯಾಕೆ ಅಂತಂದ್ರೆ, ಅದು ಯಾವುದೋ ಒಂದು ಕಮರ್ಷಿಯಲ್ಗೆ ಅಥವಾ ಮುಂದಿನ ನಂದು ಒಂದು ಯಾವುದೋ ಒಂದು ಯೋಚನೆ ಇಟ್ಕೊಂಡು ಮಾಡಿದ್ದಲ್ಲ, ನನಗೊಂದು ಸಂತೃಪ್ತಿ, ನನಗೆ ಖುಷಿ ಕೊಡ್ತಾ ಇತ್ತು. ಗ್ರಾಮೀಣ ಮಹಿಳೆಯರ ಜೊತೆ ಬೆರೆತಾಗ ಅವರಲ್ಲಿ ಆ ಒಂದು 2 ಕಣ್ಣೀರುಗಳಿಗೆ ನಾನು ಅವ್ರ ಜೊತೆಲ್ಲ ಪಾಲ್ಗಾರಿಕೆ ಕಣ್ಣೀರು ಒರೆಸಿದಂತ ಅದ್ರ ಕೋಟಿಗಟ್ಟಲೆ ನನಗೆ ಸಿಕ್ಕಿರುವಂತ ಖುಷಿ ಅಲ್ಲಿ ಸಿಗ್ತಾ ಇತ್ತು. ಅದರಿಂದ ಮಹಿಳೆಯರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥದ್ದಾಗಿರಲಿ, ಕರಕುಶಲ ತರಬೇತಿ ಮತ್ತು ಅವ್ರಿಗೆ IT ರಿಲೇಟೆಡ್ ನಾನು ಸಾಕಷ್ಟು ತರಬೇತಿಗಳು ತಗೊಂಡು ಆತ್ಮಸ್ಥೈರ್ಯ ಕೊಟ್ಟಿರುವಂಥ ಖುಷಿಯೂ ಕೂಡ ನನಗಿದೆ. ಇಲ್ಲಿವರೆಗೆ ನಾನು ಹೇಳ್ಕೋಬೇಕು ಹೆಮ್ಮೆ ಅಂತಂದ್ರೆ, ಸುಮಾರು 12-13 ಸಾವಿರ ಹೆಣ್ಮಕ್ಳಿಗೆ ನಾನು ಸ್ವಾವಲಂಬಿ ತರಬೇತಿಯನ್ನು ಕೊಟ್ಟು, ಅದ್ರಾಗ 60% ಹೆಣ್ಮಕ್ಳಿಗೆ ಸ್ವ ಉದ್ಯೋಗಗಳು ಪ್ಲಸ್ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಉದ್ಯೋಗ ಮಾಡಿರುವಂಥದ್ದು, ಅವ್ರು ಯಶಸ್ವಿ ಆಗಿರುವಂಥ ಅವರ ಏನಂದ್ರೆ ಅವರ ಕುಟುಂಬದಲ್ಲಿ ಯಶಸ್ವಿ ಆದ ಮಹಿಳೆ ಅಂತೇಳಿ ನನಗೆ ಅವರು ಕೊಟ್ಟಿರುವಂಥ ಆ ನಗು ಮುಖ ಏನಿದೆ ಅದೊಂದು ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ಖುಷಿ ಅನ್ನಿಸ್ತದೆ. ಮೇಡಮ್, ಈಗ ನೀವು ರಾಜಕೀಯದಲ್ಲಿ ಒಬ್ಬ ಸಕ್ರಿಯ ಮಹಿಳೆಯಾಗಿದ್ದೀರಿ. ಸೊ ಈಗಿನ ಯುವತಿಯರು ರಾಜಕೀಯದಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ ಮೇಡಮ್. ಸೊ ಅಂತಹ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗ್ಲು ಇವತ್ತು ಕಾಲ ಬದಲಾವಣೆ ಆಗಿದೆ. ನಾ ಹೇಳಿದೆ, ಇವತ್ತಿನ ದಿನಮಾನಗಳು ನೋಡಿದ್ರೆ ಮಹಿಳೆಯರಿಗೆ ಸಾಕಷ್ಟು ಅಪಾರ್ಚುನಿಟೀಸ್ ಅದಾವ, ಸಾಕಷ್ಟು ಅವಕಾಶಗಳು ಸಿಗ್ತಾ ಇದಾವ. ಅವರು ಅಷ್ಟೇ 4 ಹೆಜ್ಜೆಗಳನ್ನ ಮುಂದಿಡ್ತಾ ಇದ್ದಾರೆ. ಇದು ಮುಂದುವರಿಬೇಕು. ಈವನ್ ರಾಜಕೀಯ ಕ್ಷೇತ್ರದಲ್ಲೂ ಎಲ್ಲ ಅಂದ್ರೆ ಯುವತಿಯರು ಕೂಡ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಬರಬೇಕು. ಆದರೆ ಬಂದ ನಂತರ ರಾಜಕೀಯ ವ್ಯವಸ್ಥೆಯನ್ನು ತಿಳ್ಕೊಂಡು ಒಂದು ಜಾಗೃತವಾಗಿ ಆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿ ಮಹಿಳಾ ರಾಜಕೀಯ ಆಗಲಿಕ್ಕೆ ಸಾಧ್ಯದ. ಇದನ್ನು ಒಂದು ಏನಂದ್ರೆ ನಾ ಹೇಳಿದೆ ಫಸ್ಟಿಗೆ ಆತ್ಮಸ್ಥೈರ್ಯ, ಧೈರ್ಯ, ಅವ್ರು ಇರುವಂತಹ ಏನದ ಆ ಕೌಶಲ್ಯಗಳನ್ನ ಅಥವಾ ಸ್ಕಿಲ್ಗಳನ್ನ ಬೆಳೆಸ್ಕೊಂಡು ಅವಳು ಈ ಕ್ಷೇತ್ರದಲ್ಲೂ ಮುಂದುವರಿಯುವಂಥ ಅವಕಾಶಗಳು ಸಾಕಷ್ಟು ಇದಾವ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಈ ಎಲ್ಲ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ ಇದು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಮಹಿಳೆಯರು ಬರಬೇಕನ್ನೋದು ನಾನು ಆಶಿಸ್ತೇನೆ. ಮೇಡಮ್, ಒಟ್ಟಾರೆಯಾಗಿ ಮಹಿಳೆಯರಿಗೆ ಮತ್ತು ಮಹಿಳೆಯರ ದಿನಾಚರಣೆಯ ಬಗ್ಗೆ ಚಿಕ್ಕದಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ, ಸ್ಟಾರ್ಟಿಂಗ್ ನಾವು ಶುರು ಮಾಡಿದ್ದು ಮಹಿಳಾ ಶಕ್ತಿ ಅಂತ. ಮಹಿಳೆ ಒಂದು ಶಕ್ತಿ, ವುಮೆನ್ ಪವರ್ ಅನ್ನೋದಲ್ಲ, ಆ ಪವರ್ನನ್ನು ಸ್ಟ್ರಾಂಗ್ ಏನಂದ್ರೆ ಸ್ಟ್ರೆಂತನ್ನು ಬೆಳೆಸ್ಕೊಳ್ಳುವಂಥದ್ದು. ನಾವು ಮಹಿಳಾ ಶಕ್ತಿ ಏನೆಲ್ಲ ನೀವು ಟಾಸ್ಕ್ ಕೊಟ್ಟರು ಎದುರಿಸ್ತೀವಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಅದ. ನಾವು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇದನ್ನು ರಾಜಕೀಯವಾಗಿ ನಾವೆಲ್ಲದರಲ್ಲಿ ಇದನ್ನು ಪ್ರೂವ್ ಮಾಡಿ ತೋರಿಸಿದ್ದೀವಿ. ಇದನ್ನು ಗಟ್ಟಿಯಾಗಿಟ್ಕೊಂಡು ಆ ಒಂದು ಮಹಿಳೆಯರು ನಿಮಗೆ ಸಿಕ್ಕಿರುವಂಥ ಅವಕಾಶಗಳನ್ನು ಇದನ್ನು ನೀವು ಅದನ್ನು ಏನಂದ್ರೆ ಅವಕಾಶ ದೇವ್ರು ಕೊಟ್ಟಿರೋದ ನಮ್ಮ ಚಾನ್ಸ್,
ಚಾನ್ಸ್ ಆಲ್ವೇಸ್ ನಾಕ್ಸ್ ದ ಡೋರ್ ಅಂತ ಹೇಳಿ. ಸೊ ಅದನ್ನು ಗ್ರಾಫ್ಸ್ ಮಾಡ್ಕೊಂಡು ಸರಿಯಾದ ಟೈಮಲ್ಲಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಬಳಸ್ಕೊಂಡು ಈ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡಿ ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗಿರುವಂಥ ಒಳ್ಳೆ ಏನಂದ್ರೆ ಗೃಹಿಣಿ ಇರ್ಬೋದು, ರಾಜಕೀಯ ಇರ್ಬೋದು, ಏನಂದ್ರೆ ಒಂದು ಸಬಲೀಕರಣದ ಮಹಿಳೆ ಆಗಿರ್ಬೋದು, ಎಲ್ಲ ಒಂದು ಪರಿಪೂರ್ಣ ಅಂತ ಹೇಳಿ ಪರಿಪೂರ್ಣ ಮಹಿಳೆ ಅಂತ ಸಾಧಿಸ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳದಾವ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಾವು ಏನು ಅನ್ನೋದು ಪ್ರೂವ್ ಮಾಡಬೇಕು. ನಿಮಗೆಲ್ಲ ಅವಕಾಶದ ಎಲ್ಲ ಮಹಿಳೆಯರಿಗೆ ನಾನು ಹೇಳೋದೇನಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಗೆಲ್ರಿಗೂ ಶುಭವಾಗಲಿ. ನೀವು ಕಂಡಿರುವಂಥ ಕನಸು, ನೀವು ಅನ್ಕೊಂಡಿರುವಂಥ ಏನು ಸಾಧನೆಗಳು ಎಲ್ಲ ನನಸಾಗಲಿ, ಕನಸುಗಳು ಮತ್ತು ಯಶಸ್ವಿ ಆಗಲಿ ಅಂತ ಅವರಿಗೆ ಶುಭ ಹಾರೈಸುತ್ತಾ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ರಿಗೂ ನಾನು ಶುಭಾಶಯಗಳನ್ನ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ಮಹಿಳೆಯಲ್ಲಿ ಒಂದು ಅಡಗಿರುವಂಥ ಶಕ್ತಿ ಇರುತ್ತದೆ. ಆ ಶಕ್ತಿಯನ್ನು ತಾವೇ ಹೊರಗಡೆ ತೆಗೆದುಕೊಂಡು ಬಂದು ಒಳ್ಳೆ ಪರಿಪೂರ್ಣ ಮಹಿಳೆ ಆಗಬೇಕು ಅಂತೇಳಿ ಸವಿತಾ ಅಮರ್ ಶೆಟ್ಟಿ ಅವರ ಮಾತಾಗಿತ್ತು. ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿದಂತಹ ಅಮರ್ ಶೆಟ್ಟಿ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ಅನ್ನು ವೀಕ್ಷಿಸಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.